ಹಲೋ ಎವರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಉಮಂಗ್ ಆಪ್ ನಲ್ಲಿ ಯಾವ ರೀತಿ ನಾವು ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನೀವು ಇದುವರೆಗೂ ಉಮಂಗ್ ಆಪ್ ನ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಥವಾ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ನೀವು ಫಸ್ಟ್ ಟೈಮ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಉಮಂಗ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ನಲ್ಲಿ ಉಮಂಗ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ನಾನು ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಈ ಟೈಪ್ ಒಂದು ಸಿಂಬಾಲ್ ಇರುತ್ತೆ ಆ ಒಂದು ಆ್ಯಪ್ಗೆ. ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊತಿರ್ಬೇಕಾದ್ರೆ ಏನೇನು ಕೇಳುತ್ತೆ, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಫೋನ್ ನಂಬರ್ ಹಾಗೂ ನಿಮ್ಮ ಎಂ ಪಿನ್ ಹಾಕಿ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ. ನಮ್ಮ ಹತ್ರ ಈಗ ಎಂ ಪಿನ್ ಇಲ್ಲ, ಯಾಕೆ ಅಂದರೆ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಇಲ್ಲಿ ಕೆಳಗಡೆ ರಿಜಿಸ್ಟರ್ ಹಿಯರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಮೊಬೈಲ್ ನಂಬರ್ ಹಾಗೂ ಇಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಅಂತ ಏನಿದೆ ಅಲ್ಲಿ ನಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ನಂಬರ್ ಇದೆ ಅದೇ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ನಂತರದಲ್ಲಿ ಈ ಕೆಳಗಡೆ ಬಾಕ್ಸ್ನಲ್ಲಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಸ್ಟೇಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕರ್ನಾಟಕ ಅಂತ. ನೋಡಿ, ಕರ್ನಾಟಕವನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಈ ರೀತಿ ಒಂದು ರೈಟ್ ಮಾರ್ಕ್ ಈ ರೀತಿ ಚೆಕ್ ಮಾಡಿಕೊಂಡು ಈ ಬಾಕ್ಸ್ನ ಈ ರೀತಿ ರೈಟ್ ಮಾಡಿಕೊಂಡು ರಿಜಿಸ್ಟರ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ಗೆ ಒ ಟಿ ಪಿ ಬರುತ್ತೆ. ಸ್ನೇಹಿತರೆ, ಒ ಟಿ ಪಿನ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಉಮಂಗ್ ಆ್ಯಪ್ ಅನ್ನೋದು ಇಲ್ಲಿ ವೆರಿಫೈ ಅಂತ ಇಲ್ಲಿ ನೋಡಿ ಒ ಟಿ ಪಿನ ಎಂಟರ್ ಮಾಡ್ತೀನಿ. ಇಲ್ಲಿ ಇದು ಮೇನ್ಲಿ ಕೆಲವೊಂದಿಷ್ಟು ಗೌರ್ಮೆಂಟ್ ಸರ್ವಿಸ್ಗಳನ್ನ ನಾವು ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಈ ಆ್ಯಪನ್ನು ನಾವು ಪಿ ಎಫ್ ಬ್ಯಾಲೆನ್ಸ್, ಇ ಪಿ ಎಫ್ ಬ್ಯಾಲೆನ್ಸ್ ನೋಡೋದಕ್ಕೆ ಇರ್ಬೋದು, ಅಥವಾ ಪಿ ಎಫ್ ಪಾಸ್ಬುಕ್ನ ಡೌನ್ಲೋಡ್ ಮಾಡೋದಕ್ಕೆ ಇರ್ಬೋದು. ಇನ್ನು ಹಲವಾರು ಗೌರ್ಮೆಂಟ್ನ ಬೇರೆ ಬೇರೆ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಹಲವಾರು ಸೇವೆಗಳನ್ನ ನಾವು ಇಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ಇಲ್ಲಿ ಎಂಟರ್ ಯುವರ್ 6 ಡಿಜಿಟ್ ಎಂ ಪಿನ್ ಅಂತ ಹೇಳ್ತಾ ಇದೆ. ಒಂದು 6 ಅಂಕೆಗಳ ಎಂ ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗ ಈ ಆ್ಯಪ್ನ ಓಪನ್ ಮಾಡ್ತಿರ್ತೀವಿ ಆ ಒಂದು ಎಂ ಪಿನ್ ಅನ್ನು ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2 ಬಾರಿ ನಾವು ಎಂ ಪಿನ್ ಅನ್ನು ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಹೇಳ್ತೀನಿ ನೋಡಿ, ಈ ರೀತಿ ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗಿದೆ. ನೋಡಿ, ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ. ವಾಯ್ಸ್ ಸರ್ಚ್ನು ಕೂಡ ಅವೈಲೇಬಲ್ ಇದೆ. ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ನ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಕೋಬಹುದು. ನಂತರದಲ್ಲಿ ಕ್ವಿಕ್ ಆಕ್ಸೆಸ್ ಟು ಎಮರ್ಜೆನ್ಸಿ ನಂಬರ್ಸ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಎಮರ್ಜೆನ್ಸಿ ನಂಬರ್ ಅಂತ ಇದೆ. ಹಾಗೆ ಇಲ್ಲಿ ಕೆಳಗಡೆ ಡ್ಯಾಶ್ ಬೋರ್ಡ್ ಇದೆ ಸ್ನೇಹಿತರೆ. ಇಲ್ಲಿ ಉಮಂಗ್ ಇಲ್ಲಿ ಸರ್ವಿಸಸ್ ಅಂತ ಇದೆ, ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆ. ಅಂದರೆ ಡಾಕ್ಯುಮೆಂಟ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿ ಇಟ್ಕೋಬಹುದು. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಹೀಗೆ ಬೇರೆ ಬೇರೆ ಡಾಕ್ಯುಮೆಂಟ್ಗಳನ್ನು ಕೂಡ ನಾವು ಇಲ್ಲಿ ಆ್ಯಡ್ ಮಾಡಿ ಇಟ್ಕೋಬಹುದು. ಡಿಜಿ ಲಾಕರ್ನ ಹಾಗೆ ಇಲ್ಲಿ ನೋಡಿ, ಇಲ್ಲಿಂದ ನಾವು ಡಿಜಿ ಲಾಕರ್ನ ನೇರವಾಗಿ ಇಲ್ಲಿ ರೀಡೈರೆಕ್ಟ್ ಮಾಡಿಕೊಂಡು ಅದೇ ಡಾಕ್ಯುಮೆಂಟ್ಸ್ನ ಇಲ್ಲೂ ಕೂಡ ನಾವು ಇಶ್ಯೂ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ನಾವು ಕ್ಲಿಕ್ ಮಾಡಿದರೆ ನಮ್ಮ ಡಿಜಿ ಲಾಕರ್ನಲ್ಲಿ ಇರುವಂಥ ಆಕ್ಸೆಸ್ ಕೂಡ ಇಲ್ಲಿ ಬರುತ್ತೆ ಸ್ನೇಹಿತರೆ. ಡಿಜಿ ಲಾಕರ್ನಲ್ಲಿ ನಾವು ಏನೇನು ಹಾಕಿಟ್ಟಿದ್ದೀವಿ ಎಲ್ಲವೂ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು. ಈ ರೀತಿ ಇಲ್ಲಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಹಲವಾರು ಸರ್ವಿಸಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಬರ್ತ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಹಾಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಈ ರೀತಿ ಏನೇನು ಮತ್ತೆ ಹಲವಾರು ಸೇವೆಗಳು ನೋಡೋದಕ್ಕೆ ನಮಗೆ ಸಿಗ್ತಾ ಇದೆ. ಈ ರೀತಿ ನಾವು ಗೌರ್ಮೆಂಟ್ ಸೇವೆಗಳನ್ನ ಈ ಒಂದೇ ಒಂದು ಆ್ಯಪ್ನಲ್ಲಿ ನಾವು ಆಕ್ಸೆಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.